ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದ್ದರೆ ಈ ಲಕ್ಷಣಗಳು ನಿಮಗೆ ಕಂಡುಬರುತ್ತವೆ. ನಮ್ಮಲ್ಲಿ ಎಷ್ಟೋ ಜನರು ಎಷ್ಟೇ ಪೂಜೆ ಮಾಡಿದರೂ ಪ್ರಯೋಜನವಿಲ್ಲವೆಂದು ದುಃಖಪಡುತ್ತಿರುತ್ತಾರೆ. ಆ ರೀತಿ ಅಂದುಕೊಳ್ಳಬಾರದು. ಏಕೆಂದರೆ ನೀವು ಯಾವುದೋ ಒಂದು ಸಮಯದಲ್ಲಿ ನೀವು ಮಾಡುವ ಪೂಜೆಗಳಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಆ ದೇವರ ಆಶೀರ್ವಾದ ನಿಮ್ಮ ಮನೆ ಮೇಲೆ ಇದ್ದರೆ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳಿಲ್ಲದೆ ಸುಖ ಮತ್ತು ಸಂತೋಷದಿಂದ ಬಾಳುತ್ತೀರಿ. ಆದರೆ ನಿಮಗೆ ಅದೃಷ್ಟ ಬರುವ ಮೊದಲೇ ಆ ದೇವರು ಒಂದಷ್ಟು ಸೂಚನೆಗಳನ್ನು ಕೊಡುತ್ತಾನೆ ಎಂದು ಹೇಳಲಾಗುತ್ತದೆ. ಆ ಸಂಕೇತಗಳನ್ನು ನೀವು ಗುರುತಿಸಿದರೆ ಖಂಡಿತವಾಗಿಯೂ ಹತ್ತಿರದಲ್ಲೇ ನಿಮಗೆ ಶುಭ ಸಂಗತಿಗಳು ನಡೆಯುತ್ತವೆ ಎಂದು ಅರ್ಥ ಮಾಡಿಕೊಳ್ಳಿ. ಲಕ್ಷ್ಮೀದೇವಿಯು ಯಾರ ಮನೆಗೆ ಬಂದರೂ ಮೊದಲೇ ಸೂಚನೆ ಕೊಟ್ಟು ಹೇಳಿ ಬರುತ್ತಾಳೆ. ಆದರೆ ಅದನ್ನು ನೀವು ಗುರುತಿಸಬೇಕು ಅಷ್ಟೇ. ನಿಮ್ಮ ಮನೆಗೆ ಅದೃಷ್ಟ ಬರುವ ಮುನ್ನ ಅಷ್ಟದೇವತೆಗಳು ನಿಮ್ಮ ಮನೆಯಲ್ಲಿ ಸಂಚರಿಸುತ್ತಾ ಇರುತ್ತಾರೆ. ನಿಮಗೆ ಒಳ್ಳೆಯ ದಿನಗಳು ಬರಬೇಕು ಎಂದರೆ ಆ ಶಿವನನ್ನು ಪ್ರಾರ್ಥನೆ ಮಾಡಿ. ನೀವು ಆ ಪರಮೇಶ್ವರನನ್ನು ಪ್ರಾರ್ಥಿಸಿದರೆ ಸಾಕು, ಎಲ್ಲ ಪೂಜೆಗಳು ಮಾಡಿದ ಫಲ ನಿಮಗೆ ದೊರೆಯುತ್ತದೆ. ಶಿವನು ಅಭಿಷೇಕ ಪ್ರಿಯನು. ನೀವು ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡದಿದ್ದರೂ ಸಹ ಸೋಮವಾರ ಶಿವಾಲಯಕ್ಕೆ ಹೋಗಿ ಬಂದು ಆ ಶಿವನಿಗೆ ತಾಮ್ರದ ಚೊಂಬಿನಲ್ಲಿ ನೀರಿನ ಅಭಿಷೇಕ ಮಾಡಿದರೆ ಸಾಕು, ಹಾಗೂ ಬಿಲ್ವಪತ್ರೆಯನ್ನು ಸಮರ್ಪಿಸಿದರೆ ಸಾಕು. ಕೈಲಾಸದಲ್ಲಿರುವ ಪರಮೇಶ್ವರನು ಸಂತೋಷಪಟ್ಟು ನೀವು ಕೇಳಿದ ವರವನ್ನು ನೀಡುತ್ತಾನೆ. ಒಂದೊಂದು ಸಾರಿ ನಿಮ್ಮ ಮನೆಯಲ್ಲಿ ಹಾಲು ತಾನಾಗಿಯೇ ಉಕ್ಕಿ ಹೋದರೆ ಇದನ್ನು ನೀವು ಶುಭ ಶಕುನ ಎಂದು ಪರಿಗಣಿಸಬಹುದು. ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಾಲು ಉಕ್ಕಿ ಹೋಗಿ ಸೀದು ಹೋದರೆ ಆ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಇವೆ ಎಂದರ್ಥ. ಹಾಗೆಯೇ ಒಬ್ಬೊಬ್ಬರಿಗೆ ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಗುತ್ತದೆ. ಬೆಳಗ್ಗೆ 3:30ರಿಂದ 5:30 ಒಳಗಿನ ಸಮಯಕ್ಕೆ ಬ್ರಹ್ಮ ಮುಹೂರ್ತ ಎನ್ನುತ್ತಾರೆ. ಯಾರಿಗಾದರೂ ಈ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರವಾದರೆ ನೀವು ಅದೃಷ್ಟವಂತರು ಎಂದರ್ಥ. ನಿಮ್ಮ ಮನೆಗಳಲ್ಲಿ ದೀಪಾರಾಧನೆ ಮಾಡುವಾಗ ದೀಪ ಪ್ರಶಾಂತವಾಗಿ ಬೆಳಗಿದರೆ ದೇವತೆಗಳ ಅನುಗ್ರಹ ನಿಮ್ಮ ಮನೆಯ ಮೇಲಿದೆ ಎಂದರ್ಥ. ನಿಮ್ಮ ಮನೆಯ ದೇವರ ಮನೆಯಲ್ಲೇ ಆಗಲಿ ಅಥವಾ ಅಡುಗೆ ಮನೆಯಲ್ಲೇ ಆಗಲಿ ಗುಂಪುಗಳ ರೀತಿಯಲ್ಲಿ ಹಲ್ಲಿಗಳು ಕಾಣಿಸಿಕೊಂಡರೆ ನಿಮ್ಮ ಮನೆಯ ಮೇಲೆ ಲಕ್ಷ್ಮಿಯ ಅನುಗ್ರಹ ಇದೆ ಎಂದರ್ಥ. ಹಾಗೆಯೇ ನಿಮ್ಮ ಮನೆಯ ಮೇಲೆ ಕಾಗೆ ಕಿರುಚಾಡಿದರೆ ನಿಮ್ಮ ಮನೆಯ ಮೇಲೆ ದೈವಾನುಗ್ರಹ ಇದೆ ಎಂದರ್ಥ. ಕೆಲವರಿಗೆ ರಾತ್ರಿ ಸಮಯದಲ್ಲಿ ಗೆಜ್ಜೆಗಳ ಶಬ್ದ ಕಂಡುಬರುತ್ತದೆ. ಅದಕ್ಕೆ ನೀವು ಹೆದರುವ ಅವಶ್ಯಕತೆ ಇಲ್ಲ. ರಾತ್ರಿ ವೇಳೆ ಗೆಜ್ಜೆ ಶಬ್ದ ಕೇಳಿಸಿದರೆ ಇದು ಶುಭ ಸೂಚನೆ ಎಂದರ್ಥ. ಹಾಗೆಯೇ ನಿಮ್ಮ ಮನೆಗೆ ಆದಷ್ಟು ಬೇಗ ಮಹಾಲಕ್ಷ್ಮಿ ಬರುತ್ತಾಳೆ ಎಂಬ ಸೂಚನೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ಇದನ್ನು ಶುಭ ಸೂಚನೆ ಎಂದು ಪರಿಗಣಿಸಬೇಕು. ನಿಮ್ಮ ಮನೆಗೆ ಹತ್ತಿರದಲ್ಲೇ ಹಣ ಬರುತ್ತದೆ ಎಂದು ಭಾವಿಸಬೇಕು. ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗಬೇಕಾದರೆ ಖಂಡಿತವಾಗಿಯೂ ಲಕ್ಷ್ಮೀದೇವಿಯ ಅನುಗ್ರಹ ಇರಲೇಬೇಕು. ಅಂದರೆ ಪ್ರತಿ ಶುಕ್ರವಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ತಪ್ಪದೇ ಪೂಜೆ ಪುನಸ್ಕಾರಗಳು ಮಾಡಲೇಬೇಕು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ಪ್ರತಿ ಶುಕ್ರವಾರದ ದಿನ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಮನೆ ಮುಂದೆ ಅಂದವಾಗಿ ರಂಗೋಲಿ ಹಾಕಬೇಕು. ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಪ್ರತಿ ಶುಕ್ರವಾರ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಬೇಕು. ಹಾಗೆಯೇ ಲಕ್ಷ್ಮೀದೇವಿಯನ್ನು ನೆನೆಸಿಕೊಳ್ಳುತ್ತಾ ಒಂದು ಕಾಯಿಯನ್ನು ಒಡೆಯಿರಿ. ಈ ಪರಿಹಾರವನ್ನು 3 ಶುಕ್ರವಾರಗಳು ಮಾಡಲೇಬೇಕು. ನಿಮ್ಮ ಕಷ್ಟಗಳೆಲ್ಲ ಬೇಗನೆ ದೂರವಾಗುತ್ತವೆ. ಇಷ್ಟು ಸಮಯ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.